ಆತ್ಮೀಯ ಗಾಯಕರೇ, ನಿಮಗಿದು ಸಂತಸದ ಸುದ್ದಿ. ಸಂಕ್ರಾಂತಿ ಸುಗ್ಗಿ ಸಡಗರದಲ್ಲಿ ಮನಸ್ಸು ಬಿಚ್ಚಿ ಎದೆ ತುಂಬಿ ಹಾಡಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಸುಗ್ಗಿಯ ಬಾಗಿನ ಉಡುಗೊರೆ ನಿಮಗಾಗಿ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಸುಗ್ಗಿಯ ಬಾಗಿನ ಉಡುಗೊರೆ ನಿಮಗಾಗಿ. ಸ್ಮೈಲಿ ಫೇಸ್. ಇದು ಅವಕಡ ಸೋಪು. ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಎಲ್ಲಾ ರೀತಿಯ ಚರ್ಮಗಳಿಗೂ ಹೊಂದಿಕೊಂಡು ಉತ್ತಮ ಫಲಿತಾಂಶ ನೀಡುತ್ತದೆ. ಇದು ಲವಂಗ ಭರಿತ ಹರ್ಬಲ್ ಟೂತ್ಪೇಸ್ಟ್. ಇದು ಲವಂಗ ಭರಿತ ಹರ್ಬಲ್ ಟೂತ್ಪೇಸ್ಟ್. ಇದರಲ್ಲಿ ಲವಂಗ ಸೇರಿದಂತೆ ಹಲವು ಗಿಡಮೂಲಿಕೆಗಳು ಸೇರಿದೆ. ಹೊಂದಿದೆ. ಇದರಲ್ಲಿ ಲವಂಗ ಸೇರಿದಂತೆ ಹಲವು ಗಿಡಮೂಲಿಕೆಗಳು ಹೊಂದಿದೆ. ಬಾಯಲ್ಲಿ ದುರ್ವಾಸನೆ, ಹಲ್ಲು ಮತ್ತು ದವಡೆಗಳಲ್ಲಿ ರಕ್ತಸ್ರಾವವನ್ನು ತಡೆಗಟ್ಟಿ ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಬಾಯಲ್ಲಿ ದುರ್ವಾಸನೆ, ಹಲ್ಲು ಮತ್ತು ದವಡೆಯ ರಕ್ತಸ್ರಾವವನ್ನು ತಡೆಗಟ್ಟಿ ಹಲ್ಲುಗಳನ್ನು ಕಾಪಾಡುತ್ತದೆ. ಬಾಯಲ್ಲಿ ದುರ್ವಾಸನೆ, ಹಲ್ಲು ಮತ್ತು ದವಡೆಯ ರಕ್ತಸ್ರಾವವನ್ನು ತಡೆಗಟ್ಟಿ ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ಹೇರ್ ಕಲರ್ 100% ನ್ಯಾಚುರಲ್. ಬಿಳಿ ಕೂದಲನ್ನು ಕಪ್ಪಾಗಿಸುತ್ತದೆ, ತಲೆಯನ್ನು ತಂಪಾಗಿಸುತ್ತದೆ. ಇದು ಹೇರ್ ಕಲರ್ 100% ನ್ಯಾಚುರಲ್. ಬಿಳಿ ಕೂದಲನ್ನು ಕಪ್ಪಾಗಿಸುತ್ತದೆ, ತಲೆಯನ್ನು ತಂಪಾಗಿಸುತ್ತದೆ. ಇದು ಬಿಬಿ ಕ್ರೀಮ್. ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಬಿಬಿ ಕ್ರೀಮ್ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಬಿಬಿ ಕ್ರೀಮ್ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಆನಿಯನ್ ವೈಟಿನ್ ಶಾಂಪೂ ನಿಮ್ಮ ಕೂದಲನ್ನು ಬೆಳೆಸುತ್ತದೆ, ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ, ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಇನ್ನೊಂದ್ಸರಿ ಹೇಳು. ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಸರಿ. ಕೂದಲನ್ನು ಆರೋಗ್ಯಗೊಳಿಸುತ್ತದೆ. ಸರ್, ನಾವು ಫಸ್ಟ್ ಹೇಳಿದ್ವಲ್ಲ, ಅಷ್ಟೇ ಸಾಕು. ಇನ್ನೊಂದ್ಸರಿ ಹೇಳಿ. ಇದು ಕೂದಲಿನ ಕೂದಲನ್ನು ಆರೋಗ್ಯಗೊಳಿಸುತ್ತದೆ. ಕೂದಲನ್ನು ಆರೋಗ್ಯಗೊಳಿಸುತ್ತದೆ. ಕೂದಲನ್ನು ಆರೋಗ್ಯಗೊಳಿಸುತ್ತದೆ. ಇದು ಗೋಲ್ಡ್ ಬ್ಲೀಚ್ ಕ್ರೀಮ್ ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಇದು ಚಳಿಗಾಲದಲ್ಲಿ ಉಂಟಾಗುವ ಕೆಳಗಡೆಯಿಂದ ತೊಗೊಳ್ಳಿ. ಕೆಳಗಡೆಯಿಂದ ಸ್ಮೈಲ್ ಆಕ್ಷನ್. ಇದು ಹರ್ಬಲ್ ಆಯುರ್ವೇದಿಕ್ ಕಾಫ್ ಸಿರಪ್. ಇದು ಒಣಕೆಮ್ಮು, ಹಸಿಕೆಮ್ಮು ನಿಯಂತ್ರಿಸುತ್ತದೆ. ಇದು ಹರ್ಬಲ್ ಆಯುರ್ವೇದಿಕ್ ಪೇನ್ ಕಿಲ್ಲರ್ ನಿಮ್ಮ ದೇಹದ ಎಲ್ಲ ನೋವುಗಳನ್ನು ನಿಯಂತ್ರಿಸುತ್ತದೆ. ಇದು ಹರ್ಬಲ್ ಆಯುರ್ವೇದಿಕ್ ಪೇನ್ ಕಿಲ್ಲರ್ ನಿಮ್ಮ ದೇಹದ ಎಲ್ಲ ರೀತಿಯ ನೋವುಗಳನ್ನು ನಿಯಂತ್ರಿಸುತ್ತದೆ. ಸಾಕು. ಇದು ಗೋಲ್ಡ್ ಟೀ ನೈಸರ್ಗಿಕವಾದ ತಾಜಾ ಟೀ ನಿಮ್ಮ ದೇಹದ ವಾತ, ಪಿತ್ತ, ಕಫ ಮುಂತಾದವುಗಳನ್ನು ನಿಯಂತ್ರಿಸುತ್ತದೆ. ಇಷ್ಟೇ ಅಲ್ಲದೆ ಎಳ್ಳು, ಬೆಲ್ಲ, ಕಬ್ಬು, ಅರಿಶಿನ, ಕುಂಕುಮ, ಬಳೆ, ಸೀರೆ, ರವಿಕೆ ಇವುಗಳನ್ನು ಉಡುಗೊರೆಯಾಗಿ ಕೊಡಲಾಗುವುದು. ಇನ್ನು
ಇನ್ನು ತಡ ಏಕೆ ಬನ್ನಿ